ಸಚಿವರು ತಮ್ಮ ಖಾತೆಯ ಬಗ್ಗೆ ನಿಗಾ ವಹಿಸಬೇಕು. ಆರಕ ಜ್ಞಾನೇಂದ್ರ. ಗೃಹ ಸಚಿವರು ತಮ್ಮ ಖಾತೆಯ ಬಗ್ಗೆ ನಿಗಾ ವಹಿಸಬೇಕು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರದ ಬಗ್ಗೆ ಮಾತನಾಡುತ್ತಾರೆ. ತಮ್ಮ ಖಾತೆಯಲ್ಲಿ ಏನಾಗುತ್ತಿದೆ ಎಂಬುದನ್ನ ನೋಡುತ್ತಿಲ್ಲ. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಮಹತ್ವದ ಖಾತೆ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ತೀವ್ರವಾಗಿ ಗಮನವಹಿಸಬೇಕು. ಇಲ್ಲದೆ ಹೋದರೆ ಇಡೀ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತದೆ. ಎಂದು ಶಾಸಕ ಆರಕ ಜ್ಞಾನೇಂದ್ರ ಹೇಳಿದರು. ನಂತರ ಆಗುಂಬೆ ಘಾಟಿಯ ಬಗ್ಗೆ ಮಾತನಾಡಿದ ಅವರು, ಆಗುಂಬೆ ಸುರಂಗ ಮಾರ್ಗ ಮಾಡಲು ಹಾಗೂ ಆಗುಂಬೆ ಘಾಟಿಯನ್ನ ಅಗಲ ಮಾಡಲು 2 ರೀತಿಯಲ್ಲಿ ಕೂಡ ಡಿಪಿಆರ್ಗೆ ಹೋಗಿದೆ. ಅದರಲ್ಲಿ ಯಾವುದನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಲಿದೆ ಎಂದರು. ಗೃಹ ಸಚಿವರದ್ದೇ ಊರು, ಅಲ್ಲಿ ಜೈಲಿಂದ 3 ಜನ ಎಸ್ಕೇಪ್ ಆಗಿರುವಂಥದ್ದು. ಸರ್, ಅವರು ನಮ್ಮ ಗೃಹ ಸಚಿವರು ಅವ್ರ ಖಾತೆನ ಸ್ವಲ್ಪ ನಿಗಾ ನೋಡಬೇಕು. ಅವ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಮಾತಾಡ್ತಾ ಹೋಗ್ತಾರೆ. ತನ್ನ ಖಾತೆನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡೋದಿಲ್ಲ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಒಂದು ಮಹತ್ವದ ಖಾತೆ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ತೀವ್ರವಾಗಿ ಗಮನಿಸಬೇಕು ಅಂತೇಳಿ ನಾನು ಹೆಸರು ಕೋರ್ಕೊಳ್ತೇನೆ. ಇಲ್ಲಂದರೆ ಶಾಂತಿ ಸುವ್ಯವಸ್ಥೆ ಹಾಳಾಗ್ತದೆ. ಇಡೀ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರು ಗಮನ ಕೊಡಬೇಕು. ಇಲ್ಲದಿದ್ದರೆ ಆಗೋದೇ ಇಲ್ಲ. ಸುರಂಗ ಮಾರ್ಗ, ಆಗುಂಬೆ ಈಗ ಸುರಂಗ ಮಾರ್ಗಕ್ಕೆ ಮತ್ತು ಆಗುಂಬೆ ಘಾಟಿನ ಅಗಲ ಮಾಡೋಕ್ಕೆ 2 ಕೂಡ DPRಗೆ ಹೋಗಿದೆ. ಅದನ್ನು ಸಮೀಕ್ಷೆ ಮಾಡಿ ವರದಿ ಕೊಡಲಿಕ್ಕೆ ಹೋಗಿದೆ. ಬಹುಶಃ ಅದು ಬಂದ್ರ ಮೇಲೆ ಯಾವುದನ್ನು ತಗೊಳ್ಳೋದು ಅಂತೇಳಿ ಹೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.